ಹಲೋ ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ DS ಮೋಟಾರ್ ವೆಹಿಕಲ್ಸ್ 2053 ಯೂಟ್ಯೂಬ್ ಚಾನಲ್. ಸುಜುಕಿ GSX-8S ಭಾರತದಲ್ಲಿ ಫೆಬ್ರವರಿ 2024 ರಲ್ಲಿ 10 ಲಕ್ಷ ರೂಪಾಯಿ ರಿಂದ 11 ಲಕ್ಷ ರೂಪಾಯಿ ನಿರೀಕ್ಷಿತ ಬೆಲೆ ಶ್ರೇಣಿಯಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆಯಿದೆ. GSX-8S ಅನ್ನು ಹೋಲುವ ಪ್ರಸ್ತುತ ಲಭ್ಯವಿರುವ ಬೈಕುಗಳು ಕವಾಸಕಿ KLX 450R, ಕಾವಸಕಿ Z650RS ಮತ್ತು ಕಾವಸಕಿ KX 450. GSX-8S ಅನ್ನು ಹೋಲುವ ಮತ್ತೊಂದು ಬೈಕ್ ಹೋಂಡಾ CB750 ಹಾರ್ನೆಟ್, ಇದು ಫೆಬ್ರವರಿ 2024 ರಲ್ಲಿ ಭಾರತದಲ್ಲಿ ಬಿಡುಗಡೆಯಾಗುತ್ತಿದೆ. GSX-8S ರೋಡ್ಸ್ಟರ್ಗಳ ಜಗತ್ತಿಗೆ ಸುಜುಕಿಯ ಹೊಸ ಸೇರ್ಪಡೆಯಾಗಿದೆ. ಈ ಮೋಟಾರ್ ಸೈಕಲ್ ಅನ್ನು ಹೊಸ ಪ್ಲಾಟ್ಫಾರ್ಮ್ ಸುತ್ತಲೂ ನಿರ್ಮಿಸಲಾಗಿದೆ ಮತ್ತು ಇಟಲಿಯಲ್ಲಿ ನಡೆದ 2022 EICMA ಪ್ರದರ್ಶನದಲ್ಲಿ ಮೊದಲು ಸಾರ್ವಜನಿಕವಾಗಿ ಪಾದಾರ್ಪಣೆ ಮಾಡಿತು. GSX-8S ಆಮೂಲಾಗ್ರ ವಿನ್ಯಾಸ ಭಾಷೆಯನ್ನು ಹೊಂದಿದೆ ಮತ್ತು ಹೆಡ್ಲ್ಯಾಂಪ್ಗಾಗಿ ಜೋಡಿಸಲಾದ LED ಜೋಡಣೆಯನ್ನು ಹೊಂದಿದೆ. ಇದು ತೀಕ್ಷ್ಣವಾದ ಟ್ಯಾಂಕ್ ಹೊದಿಕೆಗಳು, ಸ್ನಾಯುವಿನ ಇಂಧನ ಟ್ಯಾಂಕ್ ಮತ್ತು ಅಲ್ಯೂಮಿನಿಯಂ ಸ್ವಿಂಗರ್ಮ್ ಜೊತೆಗೆ ತೆರೆದ ಫ್ರೇಮ್ ಮತ್ತು ಉಪಫ್ರೇಮ್ ಅನ್ನು ಕಚ್ಚಾ ನೋಟಕ್ಕಾಗಿ ಪಡೆಯುತ್ತದೆ. ಒಟ್ಟಾರೆಯಾಗಿ, ಇದು ತನ್ನ ದೊಡ್ಡ ಒಡಹುಟ್ಟಿದ GSX-S1000 ನಿಂದ ಹೋಲಿಕೆಗಳನ್ನು ಸೆಳೆಯುತ್ತದೆ. GSX-8S 81.7 bhp ಮತ್ತು 77.6 ನ್ಯೂಟನ್ ಮೀಟರ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವ 270 ಡಿಗ್ರಿ ಕ್ರ್ಯಾಂಕ್ ಜೊತೆಗೆ 776 cc ಪ್ಯಾರಲಲ್ ಟ್ವಿನ್ ಮೋಟಾರ್ ಅನ್ನು ಪಡೆಯುತ್ತದೆ. ಇದು ಅದರ ಪ್ರತಿಸ್ಪರ್ಧಿಗಳಾದ ಯಮಹಾ MT-07 ಮತ್ತು ಕವಾಸಕಿ Z650 ನವೆಂಬರ್ ಬಾಲ್ ಪಾರ್ಕ್ನಲ್ಲಿದೆ. ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, GSX-8S ರೈಡ್ ಬೈ ವೈರ್ ಎಲೆಕ್ಟ್ರಾನಿಕ್ ಥ್ರೊಟಲ್, 3 ವಿಭಿನ್ನ ಔಟ್ಪುಟ್ ಮೋಡ್ಗಳೊಂದಿಗೆ ಸುಜುಕಿ ಡ್ರೈವ್ ಮೋಡ್ ಸೆಲೆಕ್ಟರ್, 3 ಹಂತದ ಎಳೆತ ನಿಯಂತ್ರಣ ವ್ಯವಸ್ಥೆ, ABS ಮತ್ತು ಬೈಡೈರೆಕ್ಷನಲ್ ಕ್ವಿಕ್ಶಿಫ್ಟರ್ ಅನ್ನು ಒಳಗೊಂಡಿರುವ ಸುಜುಕಿ ಇಂಟೆಲಿಜೆಂಟ್ ರೈಡ್ ಸಿಸ್ಟಮ್ ಅನ್ನು ಪಡೆಯುತ್ತದೆ. ಹಾಗೂ, ಇದು ಸುಜುಕಿ ಈಸಿ ಸ್ಟಾರ್ಟ್ ಮತ್ತು ಸುಗಮ ನಗರ ಸವಾರಿಗಾಗಿ ಕಡಿಮೆ RPM ಸಹಾಯ ವ್ಯವಸ್ಥೆಯನ್ನು ಸಹ ಪಡೆಯುತ್ತದೆ. ಸುಜುಕಿ GSX-8S ಪೂರ್ಣ LED ಲೈಟಿಂಗ್ ಮತ್ತು 5 ಇಂಚಿನ ಬಣ್ಣದ TFT LCD ಅನ್ನು ಸಹ ಒಳಗೊಂಡಿದೆ. GSX-8S ಮುಂದಿನ ಕೆಲವು ತಿಂಗಳುಗಳಲ್ಲಿ ಭಾರತಕ್ಕೆ ಬರುವ ಸಾಧ್ಯತೆಯಿದೆ, ಆದರೆ ಕವಾಸಕಿ Z900 ನಂತಹ ಅದರ ಕೆಲವು ಜಪಾನಿನ ಪ್ರತಿಸ್ಪರ್ಧಿಗಳಿಗಿಂತ ಇದು ಹೆಚ್ಚು ದುಬಾರಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್, ಜೈ ಆಂಜನೇಯ.